ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಹಾ ಮಳೆ ಆಗುವ ಮುನ್ಸೂಚನೆ ಇದೆ. ಬೆಳಿಗ್ಗೆಯಿಂದಲೂ ಕೂಡ ಗಾಳಿ ಮಳೆ ಬರ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ವರುಣ ಆಕ್ಟಿವ್ ಆಗಿದ್ದಾನೆ. ಸೈಲೆಂಟ್ ಆಗಿದ್ದಂತಹ ಮಳೆರಾಯ ಮತ್ತೆ ವೈಲೆಂಟ್ ಆಗಿದ್ದಾನೆ. ಒಂದು ವಾರದಿಂದ ಕಣ್ಮರೆಯಾಗಿದ್ದ ಮಹಾಮಳೆ ತಡರಾತ್ರಿಯಿಂದ ಬೆಂಗಳೂರಿನಾದ್ಯಂತ ಜೋರಾಗಿ ಬರ್ತಾ ಇದೆ. ಗಾಳಿ ಸಹಿತವಾಗಿ ಮಳೆ ಬರ್ತಾ ಇದೆ. ಒಂದು ವಾರದಿಂದ ಮಳೆ ಸ್ವಲ್ಪ ಬಿಡುವನ್ನ ನೀಡಿತ್ತು. ಈಗ ನಿನ್ನೆ ತಡರಾತ್ರಿಯಿಂದ ಬೆಂಗಳೂರಿನಾದ್ಯಂತ ಗಾಳಿ ಮಳೆ ಬರ್ತಾ ಇದೆ. ಸೈಲೆಂಟ್ ಆಗಿದ್ದ ಮಳೆ ಮತ್ತೆ ಜೋರಾಗಿದೆ. ರಾಜ್ಯದ ಹಲವೆಡೆ ಮಳೆ ಬರ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ನೀಡಿದೆ. 13ನೇ ತಾರೀಕಿನವರೆಗೂ ಕೂಡ ಮಳೆ ಇರುತ್ತೆ, ಸ್ವಲ್ಪ ಭಾರೀ ಮಳೆಯೇ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ನೀಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ತಡರಾತ್ರಿಯಿಂದ ಮಳೆ ಬರ್ತಾ ಇದೆ. ಆರ್ಟಿ ನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಮಳೆ ಜೋರಾಗಿ ಬರ್ತಾ ಇದೆ. ವಾರದಿಂದ ಸ್ವಲ್ಪ ಬಿಡುವನ್ನ ನೀಡಿತ್ತು ಮಳೆ. ಇದೀಗ ನಿನ್ನೆ ತಡರಾತ್ರಿಯಿಂದ ಮಳೆ ಜೋರಾಗಿ ಬರೋದಕ್ಕೆ ಪ್ರಾರಂಭ ಆಗಿದೆ. ಗಾಳಿ ಸಹಿತವಾದಂತಹ ಮಳೆ. ಬೆಳಗಿನ ಸಮಯದಲ್ಲಿ ಮಳೆ ಬಂದ್ರಂತೂ ನಗರವಾಸಿಗಳ ಪಾಡು ಹೇಳ್ತಿರೋದಂತಾಗುತ್ತೆ. ಯಾಕೆಂದ್ರೆ ಎಲ್ಲರೂ ಕೂಡ ಅವರವರ ಕೆಲಸಗಳಿಗೆ, ಕರ್ತವ್ಯ ನಿಮಿತ್ತ ಕಚೇರಿಗಳಿಗೆ ಹೋಗಬೇಕಾಗತ್ತೆ, ಕೆಲಸ ಕಾರ್ಯಗಳಿಗೆ ಹೊರಗಡೆ ಓಡಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ವಾಹನ ಸವಾರರ ಪಾಡಂತೂ ಹೇಳ್ತಿರೋದು ಅಷ್ಟಾಗುತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ. ಆದರೂ ಕೂಡ ಮಳೆ ಖಂಡಿತವಾಗಿಯೂ ಬೇಕು. ಯಾಕೆಂದ್ರೆ ಮಳೆ ಆದರೆ ತಾನೇ ಬೆಳೆ ಆಗೋದು, ಬೆಳೆ ಆದ್ರೇನೆ ಕೃಷಿ ಚಟುವಟಿಕೆ ಚೆನ್ನಾಗಿ ನಡೆಯೋದು. ಆಗ ಮಾತ್ರ ಜನ ಜೀವನ ಸಮೃದ್ಧವಾಗಿ ಇರೋದು. ಹಾಗಾಗಿ ಕಾಲಕ್ಕೆ ಮಳೆ ಬೇಕು. ಹಾಗೆ ಬಿಸಿಲುಗಾಲದಲ್ಲಿ ಬಿಸಿಲು ಕೂಡ ಬೇಕು, ಚಳಿಗಾಲದಲ್ಲಿ ಚಳಿ ಕೂಡ ಬೇಕು. ಮಳೆ ಬರ್ತಾ ಇದೆ, ಸಂತೋಷ. ಅದನ್ನ ನಿರ್ವಹಿಸೋದು ನಗರ ಪಾಲಿಕೆಗೆ ಬಿಟ್ಟಂತಹ ವಿಚಾರ.